ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಟ್ರಂಪ್ ಮತ್ತು ಪುಟಿನ್ ಮಧ್ಯೆ ಅಲಾಸ್ಕಾದಲ್ಲಿ ಶೃಂಗಸಭೆ ನಡೀತು. ಅದಕ್ಕೂ ಮುಂಚೆ ರಷ್ಯಾ ಮತ್ತು ಯುಕ್ರೇನ್ ಒಬ್ಬರ ಮೇಲೆ ಒಬ್ಬರು ಎಷ್ಟು ದಾಳಿ ಮಾಡಕ್ಕಾಗುತ್ತೋ ಅಷ್ಟು ದಾಳಿ ಮಾಡಿದ್ರು. ಯುಕ್ರೇನ್ ಒಂದು ದಾಳಿಯನ್ನ ಮಾಡುತ್ತೆ. ರೋಸ್ಟೋ ಅಂಡ್ ಡೋನ್ ಮತ್ತು ಬೋಲ್ಗೋನ್ ಅನ್ನುವ ರಷ್ಯಾದ ನಗರಗಳ ಮೇಲೆ ಡ್ರೋನ್ ದಾಳಿಯನ್ನ ಮಾಡುತ್ತೆ. ಹಲವಾರು ಜನರು ಅದರಲ್ಲಿ ಗಂಭೀರವಾಗಿ ಗಾಯಗೊಳ್ತಾರೆ. ಇದನ್ನೆಲ್ಲ ಜೆಲೆನ್ಸ್ಕಿ ಯಾಕೆ ಮಾಡಿದ್ರು ಅಂದ್ರೆ ಆತನಿಗೆ ಮೊದಲೇ ಗೊತ್ತಿತ್ತು ಅಲಾಸ್ಕಾದಲ್ಲಿ ಪುಟಿನ್ ಟ್ರಂಪ್ ಅನ್ನ ಭೇಟಿ ಆಗ್ತಾರೆ ಅಂತ. ಮುಂದೆ ನನ್ನನ್ನ ಬಲಿ ಹಾಕ್ಬಹುದು ಅನ್ನುವ ಭಯ ಕೂಡ ಆತನಿಗೆ ಶುರುವಾಗಿತ್ತು. ಇದೊಂಥರ ಚದುರಂಗದ ಆಟ ಅಂತ ಹೇಳ್ಬಹುದು. ಆ ಆಟಗಳು ಹೇಗಿತ್ತು ಅನ್ನೋದು ನಾನ್ ನಿಮಗೆ ಹೇಳ್ತೀನಿ. ಆಕ್ಚುಲಿ ಜೆಲೆನ್ಸ್ಕಿಯನ್ನ ಒಂದು ದಾಳವಾಗಿ ಬಳಸಲಾಗ್ತಾ ಇದೆ. ಮಾಧ್ಯಮಗಳಲ್ಲಿರುವ ಹಾಗೆ ಈ ವಿಷಯ ಇಲ್ವೇ ಇಲ್ಲ. ಅಲ್ಲಿ ಆಗ್ತಾ ಇರೋದು ಒಂದು, ತೋರಿಸ್ತಾ ಇರೋದು ಮತ್ತೊಂದು. ರಷ್ಯಾ ಇಲ್ಲಿ ತುಂಬಾ ಆಟಿಟ್ಯೂಡ್ ನಲ್ಲಿದೆ. ನೀನು ದೊಡ್ಡಣ್ಣ ಆದ್ರೆ ನನ್ಗೇನು, ಅಮೆರಿಕ ಆದ್ರೂ ಇರ್ಲಿ, ಯಾರ್ ಬೇಕಾದ್ರೂ ಇರ್ಲಿ, ನನ್ನನ್ನ ಏನು ಮಾಡ್ಕೊಳ್ಳೋಕೆ ಆಗಲ್ಲ ಅನ್ನುವ ಆಟಿಟ್ಯೂಡ್. ಸರ್ಗೆಲೇವು ಇವರು ರಷ್ಯಾದ ಫಾರಿನ್ ಮಿನಿಸ್ಟರ್. ಇವರು ಅಲಾಸ್ಕಾಕ್ಕೆ ಒಂದು ಟೀ ಶರ್ಟ್ ಹಾಕಿಕೊಂಡು ಬರ್ತಾರೆ. ಫಾರಿನ್ ಮಿನಿಸ್ಟರ್ ಒಬ್ರು ಟೀ ಶರ್ಟ್ ಹಾಕಿಕೊಂಡು ಹೀಗೆ ಇರೋದಿಲ್ಲ. ನಮ್ಮ ಫಾರಿನ್ ಮಿನಿಸ್ಟರ್ ಜಯಶಂಕರ್ ಅವರನ್ನ ನೋಡಿ ಯಾವ ರೀತಿ ಡ್ರೆಸ್ ಮಾಡಿ ಬರ್ತಾರೆ ಅಂತ. ಬಟ್ ಈ ತರ ಟೀ ಶರ್ಟ್ ನಲ್ಲಿ ಹೆಂಗಾಯ್ತೋ ಹಂಗೆ ಬರೋದು ಅವರ ಹೋಸ್ಟ್ ಅನ್ನ ರೆಸ್ಪೆಕ್ಟ್ ಮಾಡಲ್ಲ ಅಂತ ತೋರಿಸುತ್ತೆ. ಆದ್ರೆ ರಷ್ಯಾದ ವಿದೇಶಾಂಗ ಮಂತ್ರಿ ಜೀನ್ಸ್ ಟೀ ಶರ್ಟ್ ಹಾಕೊಂಡು ಬರ್ತಾರೆ. ಆ ಟೀ ಶರ್ಟ್ ಮೇಲೆ USSR ಅಂತ ಬರ್ದಿರುತ್ತೆ. ಯಾಕೆ ಇದನ್ನ ಬರ್ದಿದ್ದು ಅಂತ ಹೇಳ್ತೀನಿ. ಈ ಮೀಟಿಂಗ್ ನಡೀತಾ ಇರುವ ಜಾಗ ಅಲಾಸ್ಕಾ ಮೊದಲು ರಷ್ಯಾದ ಭಾಗ ಆಗಿತ್ತು. ಇದಕ್ಕೆ ನಾವು ನಿಮ್ಗೆ ಮೊದ್ಲೇ ಹೇಳಿದ್ದು ರಷ್ಯಾ ಅಮೆರಿಕಕ್ಕೆ ಹೆದ್ರೋಲ್ಲ ಅಂತಾನೆ ಬಂದಿದ್ದಾರಂತ. ಇದು ಒಂದು ಮಿಲಿಟರಿ ಬೇಸ್ ನಲ್ಲಿ ಆದಂತಹ ಮೀಟಿಂಗ್. ಪುಟಿನ್ ಮುಂದೆ B-2 ಬಾಂಬರ್ ಶೋ ಮಾಡ್ತಾ ಇದ್ರು. ಫೈಟರ್ ಜೆಟ್ ಕೂಡ ಇದೆ, ಫೋಟೋದಲ್ಲಿ ಕಾಣಿಸುತ್ತೆ. ಜೊತೆಗೆ ಈ ಮೀಟಿಂಗ್ ನಲ್ಲಿ ಭಾರತವನ್ನ ಕೂಡ ಮಧ್ಯ ತರಲಾಗಿದೆ. ಭಾರತದ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಟ್ರಂಪ್ ಮತ್ತೆ ಅದೇ ಡೈಲಾಗ್ ಹೊಡೆದಿದ್ದಾರೆ. ಈ ಇಬ್ಬರ ಮಧ್ಯೆ ಸಾವಿರ ಸಮಸ್ಯೆ ಇದೆ. ಆದ್ರೆ ಭಾರತವನ್ನ ಯಾಕೆ ಮಧ್ಯದಲ್ಲಿ ತಗೊಂಡ್ ಬರ್ಬೇಕು? ಭಾರತ ಯಾವುದೇ ಅಟ್ಯಾಕ್ ಮಾಡಿಲ್ಲ, ಈ ಮೀಟಿಂಗ್ ನ ಭಾಗ ಕೂಡ ಅಲ್ಲ. ಆದ್ರೂ ಭಾರತದ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತಿದ್ದಾರೆ. ಅಂದ್ರೆ ಭಾರತವನ್ನ ಬೇಕಂತಲೇ ಇನ್ಸಲ್ಟ್ ಮಾಡಲಾಗ್ತಾ ಇದೆ. ಅಲ್ಲಿ ಪುಟಿನ್ ಬರ್ತಾರೆ. ಅಲ್ಲಿಗೆ ಪತ್ರಕರ್ತರು ಕೂಡ ಬಂದಿದ್ರು. ಆಗ ಪುಟಿನ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಹೌ ಶುಡ್ ಟ್ರಂಪ್ ಟ್ರಸ್ಟ್ ಯು? ಟ್ರಂಪ್ ನಿಮ್ಮ ಮೇಲೆ ಹೇಗೆ ಭರವಸೆ ಇಡ್ಬೇಕು ಅಂತ. ಇನ್ನೊಂದು ಪ್ರಶ್ನೆ ಕೂಡ ಕೇಳಲಾಯ್ತು. ವೆನ್ ವಿಲ್ ಯು ಸ್ಟಾಪ್ ಕಿಲ್ಲಿಂಗ್ ಸಿವಿಲಿಯನ್ಸ್ ಅಂತ. ಯುಕ್ರೇನ್ ನಲ್ಲಿ ಯಾವಾಗ ನಾಗರಿಕರನ್ನ ಕೊಲ್ಲೋದು ನಿಲ್ಸ್ತೀರಾ ಅಂತ. ಇಂತಹ ಪ್ರಶ್ನೆಯನ್ನ ಮೀಡಿಯಾ ಕೇಳೋಕೆ ಸಾಧ್ಯ ಇದೆಯಾ? ಯಾವುದೋ ಆಕ್ಟಿವಿಸ್ಟ್ಗಳು ಕೇಳುವ ಪ್ರಶ್ನೆ ತರ ಅನ್ಸೋದಿಲ್ವಾ? ಮಾಧ್ಯಮದವರ ಪ್ರಶ್ನೆ ಇರ್ಬೇಕಾಗಿದ್ದು ಹೇಗೆ ಅಂದ್ರೆ, ನಿಮ್ಮ ಮಧ್ಯೆ ಏನೆಲ್ಲ ಮಾತುಕತೆ ಆಯ್ತು, ಯುದ್ಧ ನಿಲ್ಲಿಸೋದಕ್ಕೆ ಏನೆಲ್ಲ ಪ್ಲಾನ್ ಇದೆ, ಅತಿರೇಕಕ್ಕೆ ಏರುವ ಈ ವಿಷಯವನ್ನ ಹೇಗೆ ಸರಿ ಮಾಡ್ತೀರಾ, ನೆಕ್ಸ್ಟ್ ಯಾವಾಗ ಮೀಟ್ ಮಾಡ್ತೀರಾ, ಅಥವಾ ಈ ಮೀಟಿಂಗ್ಗೆ ಯುಕ್ರೇನ್ ಯಾಕೆ ಬಂದಿಲ್ಲ ಅಂತ ಕೇಳಬಹುದು. ಆದ್ರೆ ಇಂತಹ ಯಾವ ಪ್ರಶ್ನೆಗಳು ಕೂಡ ಅಲ್ಲಿ ಕೇಳಲಿಲ್ಲ. ಮುಖ್ಯವಾದ ವಿಷಯ ಏನಂದ್ರೆ, ಮಿಲಿಟರಿ ಬೇಸ್ ನಲ್ಲಿ ಮೀಟಿಂಗ್ ಇಟ್ಕೊಂಡಿರೋದು. B-2 ಬಾಂಬರ್ ಅನ್ನ ಪುಟಿನ್ ತಲೆ ಮೇಲೆ ಇಟ್ಟು F-35 ಕೆಳಗೆ ಹಾಕಿ ಪತ್ರಕರ್ತರಿಂದ ಇಂತಹ ಪ್ರಶ್ನೆಗಳನ್ನ ಕೇಳಿಸಿ ಪುಟಿನ್ಗೆ ಒತ್ತಡ ಹಾಕುವ ಕೆಲಸ ಮಾಡ್ತಾರೆ. ಅಂದ್ರೆ ಈ ಭೇಟಿಗೂ ಮುನ್ನ ಟ್ರಂಪ್ ಹಾಗೂ ಪುಟಿನ್ ಒಂದಷ್ಟು ಷರತ್ತುಗಳು ಮಾಡ್ಕೊಂಡಿದ್ರು. ಟ್ರಂಪ್ ಹಾಗೂ ಪುಟಿನ್ ವಿಮಾನಗಳು ಒಟ್ಟಿಗೆ ಬರ್ಬೇಕು, ಜೊತೆಗೇನೆ ಡಿ-ಬೋರ್ಡ್ ಕೂಡ ಮಾಡ್ಬೇಕು ಅಂತ. ಅದೇ ರೀತಿ ಮಾಡಲಾಯ್ತು. ಆದ್ರೆ ಪುಟಿನ್ 15ರಿಂದ 18 ಸೆಕೆಂಡ್ ಲೇಟ್ ಆಗಿ ಕೆಳಗಿಳಿತಾರೆ. ಟ್ರಂಪ್ ಎಂತಹ ಉದ್ದಾಟತನವನ್ನ ಮೆರೆದಿದ್ರು ನೋಡಿ. ಪುಟಿನ್ ಸ್ವಾಗತಕ್ಕೆ 2 ಫೈಟರ್ ಜೆಟ್ ಅನ್ನ ಇಡಲಾಗಿತ್ತು. ಪುಟಿನ್ ಬಂದು ನಡೆದುಕೊಂಡು ಹೋಗುವಾಗ್ಲೇ ಫೈಟರ್ ಜೆಟ್ ಪುಟಿನ್ ತಲೆ ಮೇಲೆ ಹಾರಿಕೊಂಡು ಹೋಗುತ್ತೆ. ಬಿಡಿ, ಇದು VVIP ಪ್ರೋಟೋಕಾಲ್ ಅಂದುಕೊಳ್ಳೋದೇ ಆದ್ರೆ ಅಲ್ಲಿ ಫೈಟರ್ ಜೆಟ್ ಜೊತೆ B-2 ಬಾಂಬರ್ ಕೂಡ ಇತ್ತು. ಅಂದ್ರೆ ಪುಟಿನ್ಗೆ ಬರುವಾಗ್ಲೇ ಭಯ ಹುಟ್ಟಿಸುವ ಪ್ರಯತ್ನ ಮಾಡ್ತಾರೆ. ಪುಟಿನ್ ಕೂಡ ಇದೇ ರೀತಿ ಈ ಮೀಟಿಂಗು 2 ದಿನ ಮುಂಚೆ ಯುಕ್ರೇನ್ ಮೇಲೆ ದಾಳಿ ಮಾಡಿ ಬಂದಿದ್ದಾರೆ.
ಇದರ ಮಧ್ಯೆ ಇವರಿಬ್ಬರ ಮಧ್ಯೆ ಯಾವುದೇ ಡೀಲೇ ಆಗಿಲ್ಲ ಅಂದ್ರೆ ಭಾರತದ ಮೇಲೆ ಹೆಚ್ಚಿನ ಟ್ಯಾರಿಫ್ ಹಾಕ್ತಾರಂತೆ. ಪುಟಿನ್ ಪಲ್ಗಿರುವ ಮನುಷ್ಯ, ಅವರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.